ಮಾಡ್ತೀನಿ, ನ್ಯಾಯದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಅಷ್ಟಕ್ಕೆ ನನ್ನನ್ನ ಹಿಂದೂ ವಿರೋಧಿ ಅಂತ ಹೇಳ್ತಾರೆ, ಇದು ಸರಿಯಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಪ್ರಕಾಶ್ ರಾಜ್ ಅವರು ರಾಮನನ್ನ ಪ್ರಶ್ನೆ ಮಾಡುವವರು, ರಾಮ ದಾಳಿ ಮಾಡ್ಲಿಕ್ಕೆ ಬಂದ ಅಂತ ಹೇಳುವವರು. ರಾಮ ಯಾರು? ಹಿಂದೂ ದೇವರು ತಾನೆ. ಪ್ರಕಾಶ್ ರಾಜ್ ಅವರ ಹೆಂಡತಿ ದೇವಸ್ಥಾನಕ್ಕೆ ಹೋಗುವ ಫೋಟೋ ವೈರಲ್ ಆದ ನಂತರ ಅವ್ರಿಗೆ ಹೇಳ್ತಾ ಇರೋದು ನಾನು ಹಿಂದೂ. ಒಂದು ಮಾಧ್ಯಮವೊಂದರ ಸಂದರ್ಶನದಲ್ಲಿ ನಂಗೆ ಯಾವ ಧರ್ಮನೂ ಇಲ್ಲ ರೀ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಅಲ್ಲ, ಅದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ, ನಾನೇನದನ್ನು ಪ್ರಶ್ನೆ ಮಾಡಲ್ಲ, ನನ್ಗೆ ಸಂಬಂಧ ಇಲ್ಲ. ನಮ್ದಿರೋದು ಇವತ್ತು ಇಷ್ಟೇ ವಿಷಯ. ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸ್ತಿದ್ದಾರೆ, ಆ ಒಂದು ಹಣೆ ಪಟ್ಟಿ ಕಟ್ಟಿದ್ದಾರೆ. ನಾನು ಗ್ರಹಿಸಿದಂತೆ ಪ್ರಕಾಶ್ ರಾಜ್ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಾಗೆಲ್ಲ ಅವ್ರನ್ನ ಪ್ರಶ್ನೆ ಮಾಡಿದೀವಿ. ಅವ್ರು ನ್ಯಾಯದ ಪರವಾಗಿ ಪ್ರಶ್ನೆ ಮಾಡಿದಕ್ಕೆ ಯಾರು ಪ್ರಶ್ನೆ ಮಾಡ್ಲಿಲ್ಲ ಅನ್ಸುತ್ತೆ. ಅಲ್ಲ, ಮತ್ತು ಇವತ್ತಿನ ಪ್ರೆಸ್ ಮೀಟ್ ಯಾತಕ್ಕೆ ಅಂತಂದ್ರೆ ಪ್ರಕಾಶ್ ರಾಜ್ ಅವರು ಇವತ್ತು ಅನ್ಯಾಯದ ಪರವಾಗಿ ನಿಂತಿದ್ರು ಅನ್ನೋ ಕಾರಣಕ್ಕೆ ಪ್ರೆಸ್ ಮೀಟ್. ನೀವು ಚಿನ್ನಯ್ಯನಿಗೆ ನೀವು ಅನ್ಯಾಯ ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ಯಾಕೆ? ನಮ್ಮ ಪ್ರೆಸ್ ಮೀಟ್ ಆ ಕಾರಣಕ್ಕೋಸ್ಕರ. ನೀವು ಚಿನ್ನಯ್ಯನಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ಯಾಕೆ? ನಾನು ತಬ್ಬಿಕೊಳ್ತೀನಿ ಅಂತ ಹೇಳಿದ್ಯಾಕೆ? ಅವನು ಚಿನ್ನಯ್ಯ ಸುಳ್ಳು ಹೇಳಲಿಕ್ಕಿದ್ದಾನೆ ಅಂತ ಗೊತ್ತಿದ್ದಾಗ್ಲೂ ಕೂಡ ಅವನಿಗೆ ಹಿಂಗ್ ಪ್ರೇರಣೆ ಕೊಡುತ್ತೆ. ಇನ್ನೂ ಹೆಚ್ಚಿನ ಗಂಭೀರವಾದ ಸಂಗತಿ ಚಿನ್ನಯ್ಯ ಹೇಳಿರೋದೇನು ಅಂತಂದ್ರೆ, ಚಿನ್ನಯ್ಯ ಹೇಳಿದಾನೆ, ಗಿರೀಶ್ ಮಟ್ಟಣ್ಣನವರು ಹೇಳಿದಂತೆ ನೀನು ಹೇಳಿದರೆ ನಾನು 29ನೇ ತಾರೀಕು ಬಂದು ನಿನ್ನನ್ನು ತಬ್ಕೊಳ್ತೀನಿ. ಹೇಳಿದಂತೆ ಹೇಳೋದೇನು? ಏನ್ ನಡೆದಿದ್ಯೋ ಅದನ್ನ ಹೇಳು ಅಂತ ಹೇಳಿದಿದ್ರೆ ಅದು ನ್ಯಾಯ ಆಗಿರ್ತಿತ್ತು. ಇದು ನ್ಯಾಯ ಅಲ್ಲ, ಇದು ಅನ್ಯಾಯ. ಪ್ರಕಾಶ್ ರಾಜ್ ತನ್ನ ಗಿರೀಶ್ ಅವರ ತಲೆಯಲ್ಲಿರುವಂತ ಸಂಗತಿಯನ್ನ ಚಿನ್ನಯ್ಯನ ಬಾಯಲ್ಲಿ ಹೇಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಇದು ಅನ್ಯಾಯ ಅಂತ. ನಾವಿವತ್ತು ಬಂದು ಕೂತಿರೋದು ಅನ್ಯಾಯದ ವಿರುದ್ಧವೇ. ಪ್ರಕಾಶ್ ರಾಜ್ ನ್ಯಾಯದ ಪರವಾಗಿ ದನಿ ಎತ್ತಿದ್ ಯಾವತ್ತೂ ಇಲ್ಲ. ಎಲ್ಲವೂ ಈ ತರದ ಸಂಗತಿಗಳೇ, ಅದನ್ನ ಅವ್ರು ನ್ಯಾಯ ಅಂತ ಕರ್ಕೊಳ್ತಾರೆ ಅಷ್ಟೇ. ಇವತ್ತು ಇದಕ್ಕೊಂದು ಹೊಸ ನರೇಟಿವ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ 100% ಅನ್ಯಾಯದ ವಿಚಾರ ಏನಿದೆಯೋ ಅವರದ್ದು, ಅದನ್ನೇ ನಾವು ಎತ್ತು ಪ್ರಶ್ನೆ ಮಾಡ್ತಾ ಇರೋದು. ಮತ್ತೆ ಅದರ ಒಟ್ಟಿಗೆ ಒಂದು ದಿನೇಶ್ ಗುಂಡೂರಾಯರು ಹೇಳಿದ್ರು, ಎಡಪಂಥೀಯರ ಒತ್ತಡದಿಂದ ನಾವು SIT ರಚನೆಯನ್ನು ಮಾಡಿದ್ದೇವೆ ಅಂತ. ಎಡಪಂಥೀಯರು ಅನ್ನುವಂಥವ್ರು ಯಾರು ಅನ್ನುವಂಥದ್ದು ಅವ್ರು ಇವತ್ತಿನವರೆಗೂ ಸರ್ಕಾರ ಆಗ್ಲಿ ಅವರಾಗ್ಲಿ ಹೇಳಲಿಲ್ಲ. ಇವತ್ತಿನ ಈ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಇದು ಕೇವಲ ಪ್ರಕಾಶ್ ರಾಜ್ ಒಬ್ಬರದ್ದು ಮಾತ್ರ ಅಲ್ಲ. ಪ್ರಕಾಶ್ ರಾಜ್ ಒನ್ ಆಫ್ ದೆಮ್. ಇವರೆಲ್ಲರೂ ಸೇರಿ ಇರ್ತಕ್ಕಂತಹ ಈ ಎಡಪಂಥೀಯರ ಕೂಟ, ಅದರ ನಿರ್ದೇಶನದಂತೆ ಈ ಸರ್ಕಾರ ಕಾರ್ಯಚಟುವಟಿಕೆ ಮಾಡ್ತಾ ಇದೆಯಾ? ಅದರ ನಿರ್ದೇಶನದಂತೆ ಇವತ್ತು SIT ತನಿಖೆ ನಡೀತಾ ಇದೆಯಾ? ಈ ಎಲ್ಲ ಸತ್ಯಗಳು ಬರ್ಬೇಕಲ್ಲ. ಇದು ಕೇವಲ ಪ್ರಕಾಶ್ ರಾಜ್ನ ಒಬ್ಬರದ್ದು ವಿಷಯ ಅಲ್ಲ. ಇವತ್ತು ಶಬರಿಮಲೆಯ ಇಶ್ಯೂ ಇರ್ಬೋದು, ಅಲ್ಲಿ ಸದ್ಗುರು ರವರ ಆಶ್ರಮದ ಇಶ್ಯೂ ಇರ್ಬೋದು. ಈ ರೀತಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ವ್ಯವಸ್ಥಿತವಾದಂತಹ ಎಡಪಂಥೀಯರ ದಾಳಿಗೆ ಇತಿಹಾಸ ಇದೆ. ಈ ಧರ್ಮಸ್ಥಳದ ಮೇಲೆ ಈ ಷಡ್ಯಂತ್ರ ಕೂಡ ಅದರದ್ದೇ ಭಾಗ. ಇದು ಸರ್ಕಾರವೇ ಒಪ್ಪಿಕೊಂಡಿದೆ. ಇವತ್ತು ಅದೆಲ್ಲವೂ ಕೂಡ ಅನಾವರಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.